ಇದು ನಿಮ್ಗೆ 155 ಸಿ ಸಿ ಗಾಡಿ ಅನ್ಸಂಗೇನ ಇಲ್ಲ, ಮೋಸ್ಟ್ಲಿ 250 ಸಿ ಸಿ ಗಾಡಿ ಅನಿಸ್ತೈತಿ. ಆ ಥರ ಒಂದು ಪ್ರೀಮಿಯಂ ಲುಕ್ ಕೊಟ್ಟಾರ. ಸೊ ನಮಸ್ಕಾರ ರೀ ದೊಡ್ಡ ಮಂದಿಗೆ, ವೆಲ್ಕಮ್ ಬ್ಯಾಕ್ ಟು ನ್ಯೂ ವಿಡಿಯೋ. ಸೊ ಇವತ್ತು ನಾವು ಸುಜುಕಿದವ್ರ ಜಿಕ್ಸರ್ SF ಅಂತೇಳಿ ಹೊಸ ಗಾಡಿನ ರಿವ್ಯೂ ಮಾಡ್ತೀವಿ. ಸೊ ಈ ಗಾಡಿ ಬಂದ ಭಾಳ ದಿನ ಆಯ್ತು ಆಲ್ಮೋಸ್ಟ್. ಆದರೆ ಈ ಗಾಡಿ ಭಾಳ ಜನಕ್ಕೆ ಗೊತ್ತಿರೋಂಗಿಲ್ಲ, ನೀವು ಭಾಳ ಕಡೆ ನೋಡಿರೋಂಗಿಲ್ಲ. ಸೊ ಈ ಗಾಡಿ ಅದು ಭಾಳ ಜನಕ್ಕೆ ಗೊತ್ತಿಲ್ಲ ಅಂತೇಳಿ ಸೊ ಈ ಗಾಡಿನ ನಾನು ನಿಮ್ಗೆ ರಿವ್ಯೂ ಮಾಡತ್ತೀನಿ. ಸೊ ಗಾಡಿ ನೀವು ಕೊಡು ಮನಿಗೆ ವರ್ತ್ ಐತಿಲ್ಲ, ಬಿಲ್ ಕ್ವಾಲಿಟಿ ಯಾವ ಥರ ಐತಿ, ಡಿಸೈನ್ ಯಾವ ಥರ ಐತಿ, ಮತ್ತು ಪರ್ಫಾರ್ಮೆನ್ಸ್ ಯಾವ ಥರ ಐತಿ, ಕಂಫರ್ಟ್ ಹೆಂಗೆ ಐತಿ. ಸೊ ಫುಲ್ ರಿವ್ಯೂನ ನಾನೀಗ ಕನ್ನಡ ಕೊಡತ್ತೀನಿ. ಸೊ ವಿಡಿಯೋನ ಲಾಸ್ಟ್ ತನಕ ನೋಡಿರಿ. ಸೊ ಫಸ್ಟ್ ನಾವು ಗಾಡಿ ಡಿಸೈನ್ ಮತ್ತು ಬಿಲ್ಡ್ ಕ್ವಾಲಿಟಿ ಬಗ್ಗೆ ನೋಡೋಣ. ಸೊ ಗಾಡಿ ನೋಡೋಕೆ ನಿಮ್ಗೆ ಅಗ್ರೆಸಿವ್ ಲುಕ್ ಕಾಣ್ತೈತಿ, ಸ್ಪೋರ್ಟಿ ಬೈಕ್ ಥರ ಕಾಣ್ತೈತಿ. ಸೊ ಇನ್ನು ಬಿಲ್ಡ್ ಕ್ವಾಲಿಟಿ ನೋಡೋದಾದ್ರೆ ಈ ಥರ ಐತಿ. ನಿಮ್ಗೆ ಫ್ರಂಟ್ LED ಹೆಡ್ಲ್ಯಾಂಪ್ ಸಿಗ್ತಾವೆ. ಸೊ ಇಲ್ಲಿ ಗ್ರೀನ್ ಕಲರ್ ಹೋಗೈತಿ. ಸೊ ಈ ಕಡೆ ಸೈಡ್ ಬಂದ್ರೆ ಇಲ್ಲಿ ನಿಮ್ಗೆ ಜಿಕ್ಸರ್ SF ಅಂತೇಳಿ ಒಂದು ಸ್ಟಿಕ್ಕರ್ ಕೊಡ್ತಾರೆ. ಇದು ಫೈಬರ್ದು ಐತಿ. ಸೊ ಇಲ್ಲಿ ನಿಮ್ಗೆ ಟ್ಯಾಂಕ್ ಕೂಡ ಫೈಬರ್ದು ಇದನ್ನು ಕೊಟ್ಟಾರ, ಕವರ್. ಮತ್ತು ಇದನ್ನು ಎಕ್ಸ್ಟೆಂಡ್ ಮಾಡಿ ಸ್ಪೋರ್ಟಿ ಲುಕ್ ಕಾಣಲಿ ಅಂತೇಳಿ ಇಲ್ಲಿ ತನಕ ನಿಮ್ಗೆ ಹಯಾಬುಸ ಲುಕ್ ನೋಡೋಕೆ ಹಯಾಬುಸ ಥರ ಕಾಣ್ತೈತಿ. ಆ ಥರ ಒಂದು ಲುಕ್ ಕೊಟ್ಟು ಇಲ್ಲೇ ಫೈಬರ್ದ ಎಕ್ಸ್ಟೆಂಡ್ ಮಾಡ್ಯಾರ. ಸೊ ಇಲ್ಲಿ ನೋಡ್ಬೋದು ನೀವು. ಮತ್ತು ಇದಕ್ಕೆ ಸ್ಟಿಕ್ಕರಿಂಗ್ ಕೂಡ ಮಾಡ್ಯಾರ. ಇನ್ನು ಸೈಡ್ ಬರ್ತಾ ಇಲ್ಲಿ ನಿಮ್ಗೆ ಸುಜುಕಿ ಇಕೋ ಪರ್ಫಾರ್ಮೆನ್ಸ್ ಅಂತ ಒಂದು ಸ್ಟಿಕ್ಕರ್ ಐತಿ. ಇದು ಮಫ್ಲರ್ ಹಿಂದೆ. ಸೊ ಒಂದು ರೌಂಡ್ ಬಿಲ್ಡ್ ಕ್ವಾಲಿಟಿ ನೋಡ್ಕೊಂಬಂದ್ಬಿಟ್ಟು ಯಾವ ಥರ ಡಿಸೈನ್ ಐತಿತ್ತು, ಆಮೇಲೆ ನಿಮ್ಗೆ ಪೂರ್ತಿ ರಿವ್ಯೂನ ಕೊಡ್ತೀನಿ ನಾನು. ಹಿಂದೆ ನಿಮ್ಗೆ ಟೇಲ್ ಈ ಥರ ಕಾಣ್ತೈತಿ. ಇನ್ನು ಸೈಡ್ ಸೇಮ್ ಆ ಥರ ಆಚೆ ಕಡೆ ಯಾವ ಥರ ಇತ್ತು ಸೊ ಅದೇ ಥರನ ಲುಕ್ ಐತಿ. ಇನ್ನು ಫ್ರಂಟ್ ನೋಡೋದಾದ್ರೆ ನಿಮ್ಗೆ ಹೆಡ್ಲ್ಯಾಂಪ್ ಬಂದುಬಿಟ್ಟು LED ಹೆಡ್ಲ್ಯಾಂಪ್ ಬರ್ತಾವೆ. ವಿಂಡ್ಶೀಲ್ಡ್ ನೋಡ್ಬೋದು ಯಾವ ಥರ ಐತೈತೆ. ವಿಂಡ್ಶೀಲ್ಡ್ ಸ್ವಲ್ಪ ಮೇಲೆ ಐತಿ. ಮತ್ತು ಡೋಮ್ ಬಂದುಬಿಟ್ಟು ಸ್ವಲ್ಪ ಬಲ್ಕಿ ಐತಿ. ಲುಕ್ ನೋಡೋಕೆ ಅಗ್ರೆಸಿವ್ ಕಾಣ್ತೈತಿ ಮತ್ತು ಸ್ಪೋರ್ಟಿ ಬೈಕ್ ಥರ ಕಾಣ್ತೈತಿ. ಇನ್ನು ಫ್ರಂಟ್ ನೋಡೋದಾದ್ರೆ ನಿಮ್ಗೆ ಇಲ್ಲಿ ಮಡ್ಗಾಡ ಈ ಥರ ಬ್ಲ್ಯಾಕ್ ಒಳಗೆ ಕೊಟ್ಟಾರ. ಮತ್ತು ಇಲ್ಲಿ ಒಂದು ಸುಗ್ಗಿ ಅಂತ ಸ್ಟಿಕ್ಕರ್ ಕೊಟ್ಟಾರ. ಇದು ಹೈ ಬೀಮ ಲೋ ಬೀಮ ಎರಡು ಕೂಡ LED ಒಳಗೆ ಬರ್ತೈತಿ ನಿಮ್ಗೆ. ಸೊ ಬ್ರೇಕಿಂಗ್ ಸಿಸ್ಟಮ್ ಬಗ್ಗೆ ಮಾತಾಡೋದಾದ್ರೆ ಈ ಗಾಡಿ ಒಳಗೆ ನಿಮ್ಗೆ ಸಿಂಗಲ್ ಚಾನಲ್ ABS ಬ್ರೇಕಿಂಗ್ ಸಿಸ್ಟಮ್ ಸಿಗ್ತೈತಿ. ಮತ್ತು ಹಿಂದೆ ಮುಂದೆ ಎರಡು ಕಡೆ ಟ್ವಿನ್ ಬ್ರೇಕಿಂಗ್ ಸಿಸ್ಟಮ್ ಡಿಸ್ಕ್ ಬ್ರೇಕ್ ಸಿಗ್ತಾವೆ. ಇನ್ನು ಫ್ರಂಟ್ ಟೈರ್ ಬಗ್ಗೆ ನೋಡೋದಾದ್ರೆ ನಿಮ್ಗೆ 100/86 ಫ್ರಂಟ್ ಟೈರ್ ಸಿಗ್ತೈತಿ. ಮತ್ತು ಫ್ರಂಟ್ ಡಿಸ್ಕ್ ಬ್ರೇಕ್ ಬಗ್ಗೆ ನೋಡೋದಾದ್ರೆ 260 mm ಡಿಸ್ಕ್ ಬ್ರೇಕ್ ಸಿಗ್ತೈತಿ. ಸೊ ಸ್ವಲ್ಪ ಜಾಸ್ತಿನ ವೈಡಾಗಿನ ದೊಡ್ಡದಾಗಿ ಡಿಸ್ಕ್ ಬ್ರೇಕನ್ನು ಕೊಟ್ಟಾರಂತ ಹೇಳ್ಬೋದು. ಮತ್ತು 17 ಇಂಚ್ ಈ ಗಾಡಿ ಒಳಗೆ ಅಲಾಯ್ ವೀಲ್ ಸಿಗ್ತೈತಿ ನಿಮ್ಗೆ. ಸೊ ಹೆಡ್ಲ್ಯಾಂಪ್ ಬಂದುಬಿಟ್ಟು LED ಹೆಡ್ಲ್ಯಾಂಪ್ ಬರ್ತೈತಿ. ಮತ್ತು ಇಂಡಿಕೇಟರ್ ಬಂದುಬಿಟ್ಟು ಹೆಲೋಜನ್ ಇಂಡಿಕೇಟರ್ ಐತಿ. ಫ್ರಂಟ್ ನೋಡೋದಾದ್ರೆ ನಿಮ್ಗೆ ಟೆಲಿಸ್ಕೋಪಿಕ್ ಸಸ್ಪೆನ್ಷನ್ ಸಿಗ್ತೈತಿ. ಸೊ ಈ ಥರ ನಿಮ್ಗೆ ಇಂಜಿನ್ ಕಡೆ ಲುಕ್ ಸಿಗ್ತೈತಿ. ಇದನ್ನ ಸ್ವಲ್ಪ ಬಲ್ಕಿ ಮಾಡ್ಯಾರ. ಬೈಕ್ ನೋಡೋಕೆ ನಿಮ್ಗೆ ಪ್ರೀಮಿಯಂ ಸ್ಪೋರ್ಟ್ ಬೈಕ್ ಥರ ಕಾಣ್ತೈತಿ. ಆ ಥರ ಒಂದು ಲುಕ್ ಐತಿ. ಇದು ನಿಮ್ಗೆ 155 CC ಗಾಡಿ ಅನ್ಸಂಗೇನ ಇಲ್ಲ, ಮೋಸ್ಟ್ಲಿ 250 CC ಗಾಡಿ ಅನಿಸ್ತೈತಿ. ಆ ಥರ ಒಂದು ಪ್ರೀಮಿಯಂ ಲುಕ್ ಕೊಟ್ಟಾರ. ಇನ್ನು ಮೇನಾಗಿ ಗಾಡಿ ಎಂಜಿನ್ ಅಂದ್ರೆ ಗಾಡಿ ಹಾರ್ಟ್ ಬಗ್ಗೆ ನೋಡೋದಾದ್ರೆ ಈ ಗಾಡಿ ಒಳಗೆ ನಿಮ್ಗೆ 155 CC ಏರ್ ಕೂಲ್ಡ್ ಎಂಜಿನ್ ಸಿಗ್ತೈತಿ. ಮತ್ತು ಪವರ್ ಬಗ್ಗೆ ನೋಡೋದಾದ್ರೆ 13 BHP ಮತ್ತು 13 Nm ಟಾರ್ಕ್ ಸಿಗ್ತೈತಿ. ಸೊ ಈ ಗಾಡಿ ನಿಮ್ಗೆ ಪ್ರೀಮಿಯಂ ಲುಕ್ ಕಾಣ್ತೈತಿ. ಮತ್ತು ಇಲ್ಲಿ ನಿಮ್ಗೆ ಫೈಬರ್ದ ಎಲ್ಲ ಕಡೆ ಬಲ್ಕಿ ಮಾಡ್ಯಾರ. ಫುಲ್ಲಿ ಎಂಜಿನ್ನ ಕವರ್ ಮಾಡ್ಯಾರ. ನೆಕೆಡ್ ಎಂಜಿನ ಇಲ್ಲಿ ಎಷ್ಟೇ ಸಿಗ್ತೈತೆ ನಿಮ್ಗೆ ಎಂಜಿನ್ ಈ ಥರ ನೋಡೋಕೆ. ಮತ್ತು ಇದನ್ನೆಲ್ಲ ಪೂರ್ತಿ ಕವರ್ ಮಾಡ್ಯಾರ. ಮತ್ತು ಇಲ್ಲಿ ನಿಮ್ಗೆ ಸುಜುಕಿ ಅಂತ ಬ್ರ್ಯಾಂಡಿಂಗ್ ಕೂಡ ಬರ್ತೈತಿ. ಸೊ ಅದ್ರೊಳಗೆ ನಿಮ್ಗೆ ಡ್ಯುವೆಲ್ ಕಲರ್ ಆಗಿದ್ದಕ್ಕೆ ಗ್ರೀನ್ ಮತ್ತು ಗ್ರೇ ಕಲರ್ ಅಂತ ಕಾಣಿಸೋದ್ರಿಂದ ಇದು ಒಂಥರ ಸ್ಪೋರ್ಟಿ ಫೀಲ್ ಕೊಡ್ತದೆ ನಿಮ್ಗೆ ಬೈಕದ್ದು ಪ್ರೀಮಿಯಂ ಥರ. ಮತ್ತು ಇಲ್ಲಿ ನೋಡ್ಬೋದು ನೀವು ಇದಕ್ಕೆ ಡಬಲ್ ಸ್ಟ್ಯಾಂಡ್ ಕೂಡ ಐತಿ ಮತ್ತು ಸಿಂಗಲ್ ಸ್ಟ್ಯಾಂಡ್ ಕೂಡ ಐತಿ. ಮತ್ತು ಇಲ್ಲಿ ಬಂದುಬಿಟ್ರೆ ನಿಮ್ಗೆ ಇಲ್ಲಿ ಫ್ರಂಟ್ ಫುಟ್ ರೆಸ್ಟ್ ಐತಿ. ಇದು ಅಡ್ಜಸ್ಟಬಲ್ ಫುಟ್ ರೆಸ್ಟ್ ಐತಿ. ಮತ್ತು ರಿಯರ್ ಬ್ರೇಕ್ ಲಿವರ್ ಐತಿ. ಇದು ನಿಮ್ಮ ಫೂಟ್ ಎಂಜಿನ್ಗೆ ಅಥವಾ ಟಚ್ ಆಗಬಾರ್ದು ಅಂತೇಳಿ ಹೀಟ್ ಹಾಕಿದೆ ಅಂತೇಳಿ ಅದಕ್ಕೆ ಒಂದು ಗಾರ್ಡ್ ಕೂಡ ಮಾಡಿದ್ದಾರೆ ಸ್ಟೀಲಿಂದ. ಇನ್ನು ಹಿಂದೆ ಬರ್ತಾ ನೋಡೋದಾದ್ರೆ ನಿಮ್ಗೆ ಹಿಂದೆ ಮೊನೋಕಾಕ್ ಸಸ್ಪೆನ್ಷನ್ ಸಿಗ್ತೈತಿ. ಮತ್ತು ಇದು ಹಿಂದಿಂದ ರಿಯರ್ ಫುಟ್ ರೆಸ್ಟ್, ಪಿಲನ್ ಫುಟ್ ರೆಸ್ಟ್ ಅಂತಾರೆ ಇದಕ್ಕೆ. ಸೊ ಇದು ಕೂಡ ಅಡ್ಜಸ್ಟೇಬಲ್ ಐತಿ ಮತ್ತು ಅಲ್ಯೂಮಿನಿಯಂ ಒಳಗೆ ಕೊಟ್ಟಾರ. ಮತ್ತು ಇದಕ್ಕೆ ಸಪ್ರೇಟ್ ಆ್ಯಂಗಲ್ ಮಾಡಿ ಈ ಥರ ಒಂದು ಪಿಲನ್ ಫುಟ್ ರೆಸ್ಟ್ ಕೊಟ್ಟಾರ. ಇನ್ನು ಹಿಂದೆ ಮಫ್ಲರ್ ನೋಡೋದಾದ್ರೆ ಇದು ಕೂಡ ಲುಕ್ ಮಸ್ತ್ ಐತಿ. ಇದು ಡಬಲ್ ಸಿಲಿಂಡರ್ ಥರ ಕಾಣ್ತೈತಿ, ಆದರೆ ಸಿಂಗಲ್ ಸಿಲಿಂಡರ್ ಗಾಡಿ ಆ ಥರ ಒಂದು ಲುಕ್ ಕೊಟ್ಟಾರ. ಮತ್ತು ಮಫ್ಲರ್ ಕಣ ಒಂದು ಸ್ಟೀಲ್ ಗಾರ್ಡ್ ಕೊಟ್ಟಾರ. ಹೀಟ್ ಮತ್ತು ಗಾಡಿ ಏನಾರ ಕಾಲ್ಗಿಲ್ ಇಟ್ಟರೆ ಹೀಟ್ ಹತ್ಬಾರ್ದು ಅಂತೇಳಿ ಸ್ಟೀಲ್ ಗಾಲ್ ಕೊಟ್ಟಾರ. ಮತ್ತು ಇದು ಮಫ್ಲರ್ ಬಂದುಬಿಟ್ಟು ಗ್ರೇ ಕಲರ್ ಐತಿ. ಸ್ಟೀಲ್ ಗಾರ್ಡ್ ಬಂದುಬಿಟ್ಟು ಇದು ಸ್ಟೀಲ್ ಒಳಗೆ ಐತಿ ನಾರ್ಮಲಿ ಈ ಕಲರ್ ಒಳಗೆ. ಇನ್ನು ಹಿಂದೆ ನೋಡೋದಾದ್ರೆ ಈ ಹಿಂದಿನ ಟೈರ್ ನೋಡೋದಾದ್ರೆ ಈ ಗಾಡಿ ಒಳಗೆ ನಿಮ್ಗೆ 140/60 ಟೈರ್ ಐತಿ. ಮತ್ತು ಹಿಂದೆ ಕೂಡ ನಿಮ್ಗೆ ಡಿಸ್ಕ್ ಬ್ರೇಕ್ ಬರ್ತೈತಿ. ಮತ್ತು 17 ಇಂಚ್ ಅಲಾಯ್ ವೀಲ್ ಬರ್ತೈತಿ ಈ ಗಾಡಿ ಒಳಗೆ ಕೂಡ. ಮತ್ತು ಎರಡು ಟೈರ್ ಕೂಡ ಟ್ಯೂಬ್ಲೆಸ್ ಟೈರ್ ಇರ್ತಾವೆ. ಇನ್ನು ಮಡ್ಗಾಡ್ ನೋಡೋದಾದ್ರೆ ಈ ಥರ ಮಡ್ಗಾಡ್ ಐತಿ. ಇಲ್ಲಿ ನಿಮ್ಗೆ ಹಿಂದಿಂದ ತೋರಿಸ್ತಾನೆ ಅದು ಯಾವ ಥರ ಐತೆ ಅಂತೇಳಿ. ಸೊ ಮಡ್ ಪ್ಲಗ್ ನೋಡೋದಾದ್ರೆ ಮಡ್ಗಾಡ್ ನೋಡೋದಾದ್ರೆ ನಮ್ಗೆ ಇಲ್ಲಿಂದ ಹಿಂದಿನ ಅಡ್ಜಸ್ಟ್ ಬರ್ತೈತಿ. ಮತ್ತು ಇದು ಟೈರ್ ಹಗ್ಗಾರ ಬಂದುಬಿಟ್ಟು ಇಲ್ಲಿ ತನಕ ಐತಿ. ಸೊ ಬ್ಯಾಕ್ ನೋಡೋದಾದ್ರೆ ನಿಮ್ಗೆ ಈ ಥರ ಟೈರ್ ಹಗ್ಗಾರ ಕಾಣ್ತೈತಿ. ಮತ್ತು ವೈಡ್ ಕೂಡ ಐತಿ.
ಇನ್ನು ರಿಯರ್ ಲ್ಯಾಂಪ್ ನೋಡೋದಾದ್ರೆ ನಮ್ಗೆ LED ಒಳಗೆ ಬರ್ತೈತಿ. ಯಾವ ಥರ ಶಾರ್ಪ ಮತ್ತು ಬ್ರೈಟ್ ಲುಕ್ ಐತೆ ಅಂತ ನೀವು ನೋಡ್ಬೋದು. ಮತ್ತು ಇಂಡಿಕೇಟರ್ ಬಂದುಬಿಟ್ಟು ಹೆಲೋಜನ್ ಇಂಡಿಕೇಟರ್ ಐತಿ. ಸೊ ಇಲ್ಲಿ ಹಚ್ಚಿದ್ದ ನೀವು ನೋಡ್ಬೋದು. ಮತ್ತು ಇಲ್ಲಿ ನೀವು ನಂಬರ್ ಪ್ಲೇಟ್ ಕುಂದಿರ್ಸ್ಕೋಬೋದು, ಅದಕ್ಕಾಗಿ ಒಂದು ಇದನ್ನು ಕೊಟ್ಟಾರೆ. ಮತ್ತು ಇಲ್ಲಿ ಒಂದು ರಿಫ್ಲೆಕ್ಟರ್ ಐತಿ. ಹಿಂದಿಂದ ಯಾವುದೋ ನೈಟ್ ಗಾಡಿ ಬಂದ್ರೆ ಅದಕ್ಕಾಗಲಿ ಅಂತೇಳಿ ರಿಫ್ಲೆಕ್ಟರ್ ಕೊಟ್ಟಾರೆ. ಇನ್ನು ಇಲ್ಲಿ ನಂಬರ್ ಪ್ಲೇಟ್ ಇದಕ್ಕನ ಒಂದು ರಿಫ್ಲೆಕ್ಟರ್ ಕೊಟ್ಟಾರೆ. ಆಚೆ ಕಡೆನೂ ಒಂದು ರಿಫ್ಲೆಕ್ಟರ್ ಐತಿ. ಇನ್ನು ಹಂಗೆ ಸೈಡ್ ಬರ್ತಾ ನೋಡೋದಾದ್ರೆ ನಿಮ್ಗೆ ಸಾರಿ ಗಾರ್ಡ್ ಕೂಡ ಕೊಟ್ಟಾರೆ. ಸಾರಿ ಏನಾದರೂ ಹಾಕೊಂಡು ಕುಂತಿದ್ರೆ ಒಳಗೆ ಹೋಗ್ಬಾರ್ದು ಅಂತೇಳಿ ಸಾರಿ ಗಾರ್ಡ್ ಐತಿ. ಮತ್ತು ಆಚೆ ಕಡೆ ಯಾವ ಥರ ಇತ್ತು ಅದೇ ಥರನೂ ಈಚೆ ಕಡೆ ಪಿಲ್ ಆ್ಯಂಡ್ ಫುಟ್ರೆಸ್ಟ್ ಈ ಥರ ಐತಿ. ಅಡ್ಜಸ್ಟೇಬಲ್ ಪಿಲ್ ಆ್ಯಂಡ್ ಫುಟ್ರೆಸ್ಟ್ ಮತ್ತು ಸೇಮ್ ಆಚೆ ಕಡೆ ಯಾವ ಥರ ಇತ್ತು ಆ್ಯಂಗಲ್ ಕನೆಕ್ಟ್ ಮಾಡಿ ಅದೇ ಥರನ ಆ್ಯಂಗಲ್ ಕನೆಕ್ಟ್ ಮಾಡಿ ಪಿಲ್ ಆ್ಯಂಡ್ ಫುಟ್ರೆಸ್ಟ್ನ ಕೊಟ್ಟಾರೆ. ಸೊ ಚೈನ್ ಸಾಕೆಟ್ ನೋಡ್ಬೋದು ನೀವು, ನೆಕೆಡ್ ಚೈನ್ ಸಾಕೆಟ್ ಐತಿ. ಇಲ್ಲಷ್ಟು ನಿಮ್ಗೆ ಹಿಂದೆ ಬರ್ತಾ ಹಿಂಗೆ ಒಂದು ಅದನ್ನ ಕವರ್ ಮಾಡ್ಯಾರ ಪ್ಲಾಸ್ಟಿಕ್ ಇದರಿಂದ. ಇಲ್ಲಿ ಬರ್ತಾವೆ ನಿಮ್ಗೆ ನೆಕೆಡ್ ಚೈನ್ ಸಾಕೆಟ್ ಐತಿ. ಇದು ಬಂದುಬಿಟ್ಟು ಫ್ರಂಟ್ ಫಿಲ್ ಆ್ಯಂಡ್ ಫುಟ್ರೆಸ್ಟ್. ಈ ಗಾಡಿ ಒಳಗೆ ನಿಮ್ಗೆ 5 ಸ್ಪೀಡ್ ಮ್ಯಾನುವಲ್ ಗೇರ್ ಬಾಕ್ಸ್ ಸಿಗ್ತೈತಿ. ಅಂದ್ರೆ 5 ಗೇರ್ಸ್ ಇರ್ತಾವೆ. 1ನೇ ಗೇರ್ ಡೌನ್ ಇರ್ತೈತಿ ಮತ್ತು ಉಳ್ಕಿದ 4 ಅಷ್ಟು ಗೇರ್ ಅಪ್ ಇರ್ತಾವೆ. ಸೊ ಆ ಥರ ಒಂದು ಗೇರ್ ಸಿಸ್ಟಮ್ ಈ ಗಾಡಿ ಒಳಗೆ ಐತಿ. ಸೊ ಈ ಗಾಡಿ ಒಳಗೆ ಫ್ಯೂಯಲ್ ಟ್ಯಾಂಕ್ ನೋಡೋದ್ರೆ 12 ಲೀಟ್ರ್ ಫ್ಯೂಯಲ್ ಟ್ಯಾಂಕ್ ಐತಿ. ಮತ್ತು ನಿಮ್ಗೆ 1 ಲೀಟ್ರ್ ಇದೆ ರಿಸರ್ವ್ ಒಳಗೆ ಇಟ್ಕೋತೈತಿ. ಫ್ಯೂಲ್ ಇಂಜೆಕ್ಟರ್ ಇರೋ ಕಾರಣದಿಂದ ರಿಸರ್ವ್ ಒಳಗೆ ಇಟ್ಕೋತೈತಿ. ಗಾಡಿ ಮೈಲೇಜ್ ಬಂದುಬಿಟ್ಟು ನಿಮ್ಗೆ ಸಿಟಿ ಒಳಗೆ 45ರಿಂದ 50 ಮಟ್ಟ ಕೊಡ್ತೈತಿ. ಇನ್ನು ಹೈವೇ ಒಳಗೆ ಹೋದ್ರೆ 50+ ಕೊಡ್ತೈತಿ. ಸೊ ಒಂದು ಫುಲ್ ಟ್ಯಾಂಕ್ ಒಳಗೆ ನೀವು ಸಿಟಿ ಒಳಗೆ ಬಂದುಬಿಟ್ರೆ ಆರಾಮಾಗಿ ಒಂದು 500 ಕಿಲೋಮೀಟ್ರ್ ಮಟ್ಟ ಹೋಗ್ಬೋದು. ಇನ್ನು ಹೈವೇ ಒಳಗೆ ಹೊಂಟ್ರೆ ಆರಾಮಾಗಿ 500ರಿಂದ 550ರಿಂದ 600 ಕಿಲೋಮೀಟ್ರ್ ಮಟ್ಟ ಹೋಗ್ಬೋದು. ಆ ಥರ ಒಂದು ಮೈಲೇಜ್ ಐತಿ ಈ ಗಾಡಿದು. ಸರ್ ನಮಸ್ತೆ, ಇದು ಬೆಲ್ಲ ಸುಜುಕಿ ಅಂತ ಬಿಳಿ ರಜತ್ ಅಂತ ಮಾತಾಡ್ತಿರೋದು. ಆ್ಯಸ್ ಅ ಎಕ್ಸಿಕ್ಯೂಟಿವ್ ವರ್ಕ್ ಮಾಡ್ತಿದ್ದೀನಿ. ಸೊ ಜಿಕ್ಸರ್ 150cc ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ನಿಮಗೆ ಫೀಚರ್ಸ್. ಸೊ ಬ್ಲೂಟೂತ್ ಮೀಟರ್ದ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಇದರನ್ನೇ ಕನ್ಸೋಲ್ನಾಗ ನಿಮಗೆ 4.2 ಇಂಚಸ್ ಮೀಟರ್ ಬರುತ್ತೆ. ಸೊ ಇದನ್ನೇ ಕಾಲ್ ಅಲರ್ಟ್ಸ್, ಮೆಸೇಜ್ ಅಲರ್ಟ್ಸ್, ವಾಟ್ಸಪ್ ಅಲರ್ಟ್, ನ್ಯಾವಿಗೇಷನ್, ET ಅಪ್ಡೇಟ್ಸ್ ಈ ಥರ ಡಿಸ್ಪ್ಲೇ ಆಗುತ್ತೆ. ಮತ್ತು ಯಾವ ಗೇರ್ನಾಗಿದೆ ಅಂತ ಡಿಸ್ಪ್ಲೇ ಆಗುತ್ತೆ. ಬ್ಯಾಟ್ರಿ ವೋಲ್ಟ್ ಕೂಡ ಡಿಸ್ಪ್ಲೇ ಆಗುತ್ತೆ. ಪ್ಲಸ್ ಫ್ಯೂಲ್ ಇಂಡಿಕೇಷನ್, RPM, ಟೈಮಿಂಗ್ ಇವೆಲ್ಲ ಕೂಡ ಡಿಸ್ಪ್ಲೇ ಆಗುತ್ತೆ ನಿಮಗೆ ಇದರಲ್ಲಿ. ಸೊ ಇಷ್ಟು ಫೀಚರ್ಸ್ ನಿಮಗೆ ಸಿಗುತ್ತೆ ಇದರಲ್ಲಿ. ಸೊ ಒಂದು ಗಾಡಿ ರಿವ್ಯೂ ಮಾಡತ್ತ ಅಂದರೆ ಗಾಡಿ ಓಡಿಸಿ ನೋಡಲ್ದೆ ಅದ್ರದ್ದು ಕಂಫರ್ಟ್ ಹೆಂಗೈತಿ, ರೈಡಿಂಗ್ ಎಕ್ಸ್ಪೀರಿಯನ್ಸ್ ಹೆಂಗೈತಿ ಅಂತೇಳಿ ಹೇಳಕ್ಕೆ ಬರೋಂಗಿಲ್ಲ. ಸೊ ಅದಕ್ಕೆ ನಾವು ಗಾಡಿನ ಒಂದು ರೌಂಡ್ ತೊಗೊಂಡು ಹೋಗೋಣ. ಸೊ ಗಾಡಿ ಬಂದುಬಿಟ್ಟು ಸ್ಮೂತ್ ಇಂಜಿನ್ ಐತಿ. ನಿಮ್ಗೆ ಅಷ್ಟೊಂದು ಸೌಂಡ್ ಕೊಡೋಂಗಿಲ್ಲ. ಸೊ ಆ ಥರ ಒಂದು ಸ್ಮೂತ್ ಮತ್ತು ರಿಲಯಬಲ್ ಇಂಜಿನ್ ಐತೆ ಅಂತ ಹೇಳ್ಬೋದು. ಗಾಡಿ ಲೈಟ್ ವೆಯ್ಟ್ ಐತಿ. ಬರೀ 148 kg ಐತಿ. ಬೇರೆ ಗಾಡಿಗಳು ಕಂಪೇರ್ ಮಾಡಿದರೆ ಈ ಗಾಡಿ ಸ್ವಲ್ಪ ಲೈಟ್ ವೆಯ್ಟ್ ಐತೆ ಅಂತಲೇ ಹೇಳ್ಬೋದು. ಸೊ ಗಾಡಿ ತೊಗೊಂಡು ಹೊಂಟ್ರೆ ಸುತ್ತಮುತ್ತ ಇರೋರು ನೋಡ್ತಾರೆ. ಆ ಥರ ಒಂದು ಸ್ಪೋರ್ಟಿ ಅಂದರೆ ಹಯಾಬುಸಾ ಥರ ಒಂದು ಲುಕ್ ಕಾಣ್ತೈತಿ. ಗಾಡಿ ಬಂದುಬಿಟ್ಟು ಪ್ರೀಮಿಯಂ ಬೈಕ್ ಥರ ಕಾಣ್ತೈತಿ. ಸೊ ಗಾಡಿ ಸಿಟಿ ಒಳಗಿದ್ದವ್ರಿಗೆ ಮತ್ತು ನೀವೇನಾದರೂ ಹಳ್ಳಿ ಒಳಗಿದ್ದ ಹವಾ ಮಾಡ್ಕೋಬೇಕಂದಿದ್ರೆ ಈ ಗಾಡಿ ಆರಾಮಾಗಿ ತೊಗೋಬೋದು. ಇನ್ನು ಈ ಗಾಡಿ ರಿವ್ಯೂ ವಿಡಿಯೋ ಮಾಡೋಕ್ಕೆ ಮೇನ್ ಕಾರಣ ಏನಪ್ಪ ಅಂತಂದ್ರೆ ನಮ್ಮ ಹಳ್ಳಿ ಜನಕ್ಕೆ ಭಾಳ ಮಂದಿಗೆ ಈ ಥರ ಗಾಡಿಗಳ ಬಗ್ಗೆ ಗೊತ್ತಿರಂಗಿಲ್ಲ ಮತ್ತು ನಾಲೆಜ್ ಇರೋಂಗಿಲ್ಲ. ಸೊ ಅದಕ್ಕೆ ನಾನು ಬೇರೆ ಬೇರೆ ಥರದ ಗಾಡಿಗಳ್ದ ಈ ಥರನೂ ಬೈಕ್ಗಳು ಅದಾವ ಅಂತೇಳಿ ನಿಮ್ಗೆ ವೀಡಿಯೋನ ತೋರಿಸ್ತೀನಿ ಮತ್ತು ಹಾನೆಸ್ಟಾಗಿ ರಿವ್ಯೂ ಮಾಡ್ತೀನಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇನ್ನು ಕಮೆಂಟ್ಸ್ ಬಗ್ಗೆ ನೋಡೋದಾದ್ರೆ ನೀವೆಲ್ಲರೂ ಕೂಡ ನಂಗೆ ಭಾಳ ಸಪೋರ್ಟ್ ಮಾಡತ್ತೀರಿ, ಚಲೋ ಕಮೆಂಟ್ ಹಾಕತ್ತೀರಿ. ಮತ್ತು ನಿಮಗೆ ಯಾವ ಥರ ವೀಡಿಯೋ ಬೇಕಂತೇಳಿ ಅದನ್ನೂ ಕೂಡ, ಯಾವ ಬೈಕಿಂದ ಬೇಕಂತೇಳಿ ಅದನ್ನೂ ಕೂಡ ಕಮೆಂಟ್ ಹಾಕತ್ತೀರಿ. ಸೊ ನಾ ಎಲ್ಲ ಕಮೆಂಟನ್ನು ಓದಾತಿರ್ತೀನಿ ಮತ್ತು ಅವಕ್ಕೆ ರಿಪ್ಲೈ ಕೂಡ ಮಾಡತ್ತಿರ್ತೀನಿ. ಸೊ ಇದೇ ಥರ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಸಪೋರ್ಟ್ ಮಾಡಿರಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಇನ್ನೂ ಬೇರೆ ಬೇರೆ ಥರದ ಹೊಸದಾಗಿ ಯಾವ್ಯಾವ ಗಾಡಿಗಳು ಬರ್ತಾವೆ ಎಲ್ಲ ಗಾಡಿನೂ ನಾನು ರಿವ್ಯೂ ವಿಡಿಯೋ ಮಾಡೋಕ್ಕೆ, ಹಾನೆಸ್ಟಾಗಿ ರಿವ್ಯೂ ಮಾಡೋಕ್ಕೆ ನಾನು ಪ್ರಯತ್ನ ಪಡ್ತೀನಿ. ಇನ್ನು ನನಗೆ ಈ ಯೂಟ್ಯೂಬ್ ವೀಡಿಯೋಸ್ ಮಾಡ್ತಾ ಏನು ಅರ್ಥ ಆಗಿತ್ತಪ್ಪ ಅಂದ್ರೆ, ನೀವು ಜನಕ್ಕೆ ಏನು ನಿಜವಾಗ್ಲೂ ಏನು ಅವಶ್ಯಕತೆ ಇರ್ತೈತಿ ಅದನ್ನು ಕೊಡ್ರಿ, ಜನಗಳಿಗೆ ಏನು ಬೇಕಾಗಿರ್ತೈತಿ ಅದನ್ನು ಮಾಡಿರಿ. ಸೊ ಆವಾಗ ನಿಮ್ಮ ಕೆಲಸ 100% ಮುಂದೆ ಹೋಗ್ತೀರಿ, ನೀವು ಕೂಡ ಮುಂದೆ ಹೋಗ್ತೀರಿ ಅಂತ ಹೇಳ್ತೀನಿ. ಸೊ ಇನ್ನು ಗಾಡಿ ಬ್ರೇಕಿಂಗ್ ನೋಡೋದಾದ್ರೆ ಇನ್ಸೇನ್ ಬ್ರೇಕಿಂಗ್ ಐತಿ. ಆರಾಮಾಗಿ ನೀವು ಎಷ್ಟು ಸ್ಪೀಡ್ ಇದ್ದರೂ ಕೂಡ ಆರಾಮಾಗಿ ಬ್ರೇಕ್ ಇದು ಮಾಡ್ಬೋದು. ಯಾಕಂದರೆ ABS ಬ್ರೇಕಿಂಗ್ ಸಿಸ್ಟಮ್ ಐತಿ ಈ ಗಾಡಿ ಒಳಗೆ. ಇನ್ನು ಈ ಗಾಡಿ ಕಂಫರ್ಟ್ ನಂಗೆ ಭಾಳ ಇಷ್ಟ ಆಯ್ತು ಮತ್ತು ಹ್ಯಾಂಡ್ಲಿಂಗ್ ಕೂಡ ಇಷ್ಟ ಆಯ್ತು. ಹ್ಯಾಂಡಲ್ಲ ಜಾಸ್ತಿ ಮುಂದಿಲ್ಲ, ನೀವು ಜಾಸ್ತಿ ಬಾಗೋ ಅವಶ್ಯಕತೆ ಇಲ್ಲ. R15 ಗಾಡಿಗೆ ಕಂಪೇರ್ ಮಾಡಿದ್ರೆ ಜಾಸ್ತಿ ಅದು R15 ಗಾಡಿ ಒಳಗೆ ನೀವು ಲಾಂಗ್ ಡ್ರೈವ್ ಎಲ್ಲ ಹೊಂಟ್ರೆ ನಿಮ್ಗೆ ಬೆನ್ನು ಬರೋ ಸಾಧ್ಯತೆ ಇರ್ತೈತಿ. ಆದರೆ ಈ ಗಾಡಿ ಒಳಗೆ ನಿಮ್ಗೆ ಬೆನ್ನು ಬರೋದಿಲ್ಲ ಅನ್ಕೋತೀನಿ ನಾನು. ಮತ್ತು ಸೊ ಇನ್ನು ಗಾಡಿ ಗ್ರೌಂಡ್ ಕ್ಲಿಯರೆನ್ಸ್ ನೋಡೋದಾದ್ರೆ 165 mm ಗ್ರೌಂಡ್ ಕ್ಲಿಯರೆನ್ಸ್ ಐತಿ. ಮತ್ತು ಸೀಟ್ ಹೈಟ್ ನೋಡೋದಾದ್ರೆ 795 ಸೀಟ್ ಹೈಟ್ ಐತಿ ಗಾಡಿದು. ಈ ಗಾಡಿ ಬಂದುಬಿಟ್ಟು ನಿಮಗೆ E20 ಫ್ಯೂಲ್ ಕೂಡ ಸಪೋರ್ಟ್ ಮಾಡ್ತೈತಿ. ಇನ್ನು ಹ್ಯಾಂಡಲ್ ಬಾರ್ ನೋಡೋದಾದ್ರೆ ಇಲ್ಲಿ ನಿಮ್ಗೆ ಇಗ್ನಿಷನ್ ಸ್ವಿಚ್ ಐತಿ, ಆನ್ ಆಫ್ ಮಾಡೋದು. ಕೀ ನೋಡೋಕೆ ಈ ಥರ ಐತಿ. ಸೊ ಇಲ್ಲಿ ಕೀ ಹಾಕಿ ಆನ್ ಮಾಡೋದು. ಹ್ಯಾಂಡಲ್ ಬಾರ್ ಬಂದಿದ್ರೆ ಈ ಥರ ಐತಿ. ಇನ್ನು ರೈಟ್ ಸೈಡ್ ನೋಡೋದಾದ್ರೆ ನಮಗೆ ಇಗ್ನಿಷನ್ ಆನ್ ಆಫ್ ಮಾಡೋ ಬಟನ್ ಸಿಗ್ತೈತಿ, ಅದು ರೆಡ್ ಕಲರ್ ಇರೋದು. ಇಲ್ಲೇ ನಮ್ಗೆ ಫ್ರಂಟ್ ಬ್ರೇಕ್ ಲಿವರ್ ಐತಿ, ಇದು ಎಕ್ಸಿಲೇಟರ್.
ಇದು ಬಂದ್ಬಿಟ್ಟು ಪವರ್ ಸ್ಟಾರ್ಟ್, ಇಲ್ಲಿ ಬಟನ್ ಐತಿ. ಮತ್ತು ಲೆಫ್ಟ್ ಸೈಡ್ ನೋಡೋದಾದ್ರೆ ನಮ್ಗೆ ಇಲ್ಲಿ ಹೈ ಬೀಮ, ಲೋ ಬೀಮ, ಮತ್ತು ಇಲ್ಲಿ ಪಾತ್ ಲ್ಯಾಂಪ್ ಮಾಡ್ಕೊಡಕ್ಕೆ ಇಲ್ಲಿ ನಮ್ಗೆ ಯೆಲ್ಲೋ ಕಲರ್ ಒಳಗೆ ಪಾತ್ ಲ್ಯಾಂಪ್ ಕೊಟ್ಟಾರೆ. ಇದು ಇಂಡಿಕೇಟರ್ ಬಟನ್, ಮತ್ತು ನಮ್ಗೆ ಇಲ್ಲಿ ಹಾರ್ನ್ ಬಟನ್ ಸಿಗ್ತೈತಿ. ಮತ್ತು ಇದು ಬಂದ್ಬಿಟ್ಟು ರಿಯರ್ ಕ್ಲಚ್ ಲಿವರ್ ಈ ಥರ ಐತಿ ನಮ್ಗೆ. ಈ ಗಾಡಿ ಒಳಗೆ ಏನಿಲ್ಲ ಅಂದ್ರೆ ಫೀಚರ್ಸ್ ಜಾಸ್ತಿ ಇಲ್ಲ. ಮತ್ತು ಈ ಗಾಡಿ ಒಳಗೆ ಏನೇನು ಐತೆ ಅಂದ್ರೆ ಯಾವ್ಯಾವ ಪ್ರೀಮಿಯಮ್ ಸ್ಪೋರ್ಟ್ ಬೈಕ್ ಥರ ಕಾಣ್ತಾವಲ್ಲ ಆ ಬೈಕಿಗೆ ಏನೇನು ಬೇಕು ಎಲ್ಲ ಎಸೆನ್ಷಿಯಲ್ ಈ ಗಾಡಿ ಒಳಗೆ ಐತಿ. ಈ ಗಾಡಿ ಒಳಗೆ ನಿಮ್ಗೆ ಗುಡ್ ಸ್ಪೋರ್ಟ್ ಪ್ರೀಮಿಯಮ್ ಲುಕಿಂಗ್ ಬೈಕ್ ಡಿಸೈನ್ ಐತಿ, ಮತ್ತು ರಿಲಯಬಲ್ ಎಂಜಿನ್ ಐತಿ, ಮತ್ತು ಚಲೋ ಮೈಲೇಜ್ ಕೂಡ ಐತಿ ಈ ಗಾಡಿ ಒಳಗೆ. ಸೊ ನಾನು ಕೇಳೋದಾದ್ರೆ ಈ ಬೈಕ್ ಯಾರಿಗೆ ಚಲೋ ಅಂದ್ರೆ ಬಿಗಿನರ್ ರೈಡರ್ಸ್ ಯಾರು ಇರ್ತಾರೆ ಅವ್ರಿಗೆ ಚಲೋ, ಮತ್ತು ಆಫೀಸ್ ಕಂಪ್ಯೂಟರ್ಸ್ ಸಿಟಿ ಒಳಗೆ ರೈಡ್ ಮಾಡ್ತಿರ್ತಾರೆ ಟ್ರಾಫಿಕ್ ಒಳಗೆ, ಸೊ ಅವ್ರಿಗೆ ಚಲೋ, ಮತ್ತು ಚಲೋ ಮೈಲೇಜ್ ಬೇಕನ್ನತ್ತಿರ್ತಾರೆ, ಮತ್ತು ಕಮ್ಮಿ ಮೇಂಟೆನೆನ್ಸ್ ಬೇಕನ್ನತ್ತಿರ್ತಾರಲ್ಲ, ಸೊ ಅಂಥವ್ರಿಗೆ ಹೇಳಿ ಮಾಡಿಸಿದ ಗಾಡಿ ಅಂತಲೇ ಹೇಳ್ತೇನೆ ನಾನು. ಸರ್ ಗುಡ್ ಈವ್ನಿಂಗ್. ಇದು ರಜತ್ ಅಂತ, ಬೆಲ್ಲ ಸುಜುಕಿ ಹುಬ್ಳಿ ಅಂತ ರೀ. ಸೊ ನಾ ಗಾಡಿ ತೋರ್ಸೇನೆ ಜಿಕ್ಸರ್ SF ಅಂತ. ಸೊ SF ನಿಮಗೆ 150cc ಬರುತ್ತೆ. ಸೊ ಇದರದ ಎಕ್ಸ್ ಶೋರೂಮ್ ಬಂದ್ಬಿಟ್ಟು 1,38,334 ಬೀಳುತ್ತೆ. ಸೊ ಟೋಟಲ್ ಆನ್ ರೋಡ್ ಬಂದ್ಬಿಟ್ಟು 185 ಬೀಳುತ್ತೆ. ನಿಮಗ ಇದರ್ನಾಗೆ ಇನ್ಶೂರೆನ್ಸ್ ಆಫರ್ ಕೂಡ ಸಿಗತ್ತೆ. ಸೊ ಬೆನಿಫಿಟ್ ನಾವು ಮಾಡ್ಕೊಡ್ತೀವಿ. ಇನ್ಶೂರೆನ್ಸ್ ಬೆನಿಫಿಟ್ ಅಪ್ ಟು 7,000 ವರೆಗೂ ಸಿಗತ್ತೆ ನಿಮ್ಗೆ. ಪ್ಲಸ್ ವಿತ್ 10 years ಇಂಜಿನ್ ವಾರಂಟಿ ಕೂಡ ಸಿಗತ್ತೆ. ಜಿಕ್ಸರ್ನಾಗ 3 ಕಲರ್ಸ್ ಬರ್ತಾವ. ಗ್ರೀನ್ ಕಲರ್ ಬರುತ್ತೆ, ಬ್ಲಾಕ್ ಕಲರ್ ಬರುತ್ತೆ, ಮತ್ತು ಇನ್ನೊಂದು ರೆಡ್ ವಿತ್ ಸಿಲ್ವರ್ ಕಲರ್ ಕಾಂಬಿನೇಷನ್ ಬರುತ್ತೆ. ಸೊ ಥ್ಯಾಂಕ್ ಯು. ವಿಸಿಟ್ ಮಾಡಿ ಸರ್ ಶೋರೂಮ್ಗೆ. ಬೆಲ್ಲ ಸುಜುಕಿ ವಿದ್ಯಾನಗರದಲ್ಲಿ ಇದೆ ನಮ್ದು. ನನಗೆ ಈ ಸುಜುಕಿ ಗಿಕ್ಸರ್ SF ಗಾಡಿ ರಿವ್ಯೂ ಮಾಡೋಕ್ಕೆ ಹೆಲ್ಪ್ ಮಾಡಿದ್ದ ಹುಬ್ಬಳ್ಳಿಯ ಬೆಲ್ಲ ಸುಜುಕಿ ಅವರ. ಇಲ್ಲಿ ನಿಮ್ಗೆ ಎಲ್ಲ ಥರದ ಸುಜುಕಿ ಬೈಕ್ಸ್ ಮತ್ತು ಸುಜುಕಿ ಸ್ಕೂಟರ್ಸ್ ಅವೈಲೇಬಲ್ ಇರ್ತಾವೆ. ಸೊ ನಿಮಗೇನಾದರೂ ಸುಜುಕಿ ಸ್ಕೂಟರ್ಸ್ ಬೈಕ್ ಬೇಕಾಗಿತ್ತಂದ್ರೆ ಆಫೀಸಿಗೆ ಒಂದ್ಸತ ವಿಸಿಟ್ ಮಾಡಿರಿ, ಮತ್ತು ನಿಮ್ಗೆ ಯಾವ ಥರ ಗಾಡಿ ಬೇಕು ಅದನ್ನು ಬುಕ್ ಮಾಡ್ಕೋರಿ. ಸೊ ಶೋರೂಮ್ ಲೊಕೇಶನ್ ಬಂದುಬಿಟ್ಟು ಹುಬ್ಬಳ್ಳಿಯ BVB ಸಮೀಪ ಐತಿ. ರಾಯಲ್ ಎನ್ಫೀಲ್ಡ್ ಶೋರೂಮ್ ಅಪೋಸಿಟನ ಐತಿ. ಸೊ ಇಲ್ಲಿ ಬಂದ ನಿಮ್ಗೆ ಎಲ್ಲ ಥರದ ಸುಜುಕಿ ಗಾಡಿಗಳು ಸಿಗ್ತಾವೆ. ಸೊ ಇನ್ನೊಮ್ಮೆ ಹೇಳತ್ತೀನಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ನಿಮಗೆ ಯಾವ ವಿಡಿಯೋ ಬೇಕು ಅದನ್ನ ಕಮೆಂಟ್ ಹಾಕ್ರಿ.